ಈ ಬಾರಿಯ ರಮಜಾನಿನಲ್ಲಿ ನಾವು ಏನು ಮಾಡಬೇಕು, ಯಾವ ರೀತಿ ಈ ರಮಜಾನನ್ನು ನಾವು ಕಳೆಯಬೇಕು, ಬನ್ನಿ ತಿಳಿದುಕೊಳ್ಳೋಣ. ನಂಬರ್ 1, ಈ ರಮಜಾನಿನಲ್ಲಿ ಮೊಟ್ಟ ಮೊದಲು ನಾವು ಕಡ್ಡಾಯವಾಗಿ ಎಲ್ಲ ಮುಸ್ಲಿಮರು ರಮಜಾನಿನ ಎಲ್ಲ ಉಪವಾಸಗಳನ್ನು 30 ಉಪವಾಸಗಳನ್ನು ಇಡಬೇಕು. ನಂಬರ್ 2, ರಮಜಾನಿನಲ್ಲಿ ಹೆಚ್ಚು ಕುರ್ಆನ್ ಓದಬೇಕು, ಹೆಚ್ಚು ಕುರ್ಆನ್ ಪಾರಾಯಣ ಮಾಡಬೇಕು. ನಂಬರ್ 3, ಈ ರಮಜಾನಿನಲ್ಲಿ ಹೆಚ್ಚು ಇಬಾದತ್ಗಳಲ್ಲಿ ನಾವು ಮಗ್ನರಾಗಬೇಕು, ಹೆಚ್ಚು ಇಬಾದತ್ಗಳನ್ನು ಮಾಡಬೇಕು. ನಂಬರ್ 4, ಈ ರಮಜಾನಿನಲ್ಲಿ ಯಾವುದೇ ನಮಾಜ್ಗಳನ್ನು ಬಿಡಬಾರದು, ಹೆಚ್ಚು ನಮಾಜ್ಗಳನ್ನು ಮಾಡಬೇಕು. ತರಾವಿ ನಮಾಜನ್ನು ನಾವು ಮಿಸ್ ಮಾಡಬಾರದು, ತರಾವಿ ನಮಾಜು ಸಹ ನಾವು ಮಾಡಬೇಕು. ಫರ್ಜ್ಗಳಾಗಲಿ, ಸುನ್ನತ್ಗಳಾಗಲಿ, ನಫೀಲ್ಗಳಾಗಲಿ ಯಾವುದೇ ನಮಾಜ್ಗಳನ್ನು ಬಿಡಬಾರದು, ಎಲ್ಲ ನಮಾಜ್ಗಳನ್ನು ನಾವು ಮಾಡಬೇಕು. ನಂಬರ್ 5, ಈ ರಮದಾನಿನಲ್ಲಿ ನಾವು ತೌಬಗಳನ್ನು ಹೆಚ್ಚು ಮಾಡಬೇಕು, ಅಲ್ಲಾಹನಲ್ಲಿ ಪಶ್ಚಾತ್ತಾಪ ಪಡಬೇಕು. ನಂಬರ್ 6, ರಮಜಾನಿನಲ್ಲಿ ನಾವು ಊಟ ಕಡಿಮೆ ಮಾಡಬೇಕು, ನಿದ್ದೆಯೂ ಸಹ ನಾವು ಕಡಿಮೆ ಮಾಡಬೇಕು. ನಂಬರ್ 7, ರಮಜಾನಿನಲ್ಲಿ ನಾವು ಹೆಚ್ಚು ದಾನ ಧರ್ಮಗಳನ್ನು ಮಾಡಬೇಕು. ರಮಜಾನಿನಲ್ಲಿ ನಾವು ಹೆಚ್ಚಾಗಿ ಅಲ್ಲಾಹನಲ್ಲಿ ದುಆ ಮಾಡಬೇಕು, ಅಲ್ಲಾಹನಲ್ಲಿ ಸ್ವರ್ಗ ಬೇಡಬೇಕು, ನರಕದಿಂದ ನಾವು ವಿಮೋಚನೆಯನ್ನು ಪಡೆಯಬೇಕು. ಅದಾದ ನಂತರ ಹೆಚ್ಚಾಗಿ ನಾವು ರಮಜಾನಿನಲ್ಲಿ ಜಿಕ್ರ್ ಮಾಡಬೇಕು, ಅಲ್ಲಾಹನಿಗೆ ನೆನೆಸಬೇಕು. ಅದಾದ ನಂತರ ರಮಜಾನಿನಲ್ಲಿ ನಾವು ಇಅ್ತಿಕಾಫ್ ಮಾಡಬೇಕು. ಪ್ರತಿಯೊಬ್ಬರು ಇನ್ಶಾ ಅಲ್ಲಾ ನಿಯತ್ ಮಾಡಿಕೊಳ್ಳಿ, 3 ದಿನ ಅಥವಾ 10 ದಿನ ನಾವು ಇಅ್ತಿಕಾಫ್ ಮಾಡುತ್ತೇವೆ. ಅದಾದ ನಂತರ ತಹಜ್ಜುದ್ ನಮಾಜಿನ ಅಭ್ಯಾಸವನ್ನು ನಾವು ರಮಜಾನಿನಲ್ಲೇ ಮಾಡಿಕೊಳ್ಳಬೇಕು. ಏಕೆಂತಂದ್ರೆ ಸಹರಿಗೆ ನಾವು ಎದ್ದೇಳುತ್ತೇವೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನಾವು ತಹಜ್ಜುದ್ ನಮಾಜಿಗಾಗಿ ಸ್ವಲ್ಪ ಸಮಯವನ್ನು ತೆಗೆದು ಈ ತಹಜ್ಜುದ್ ನಮಾಜಿನ ಅಭ್ಯಾಸವನ್ನು ನಾವು ರಮಜಾನಿನಲ್ಲೇ ಮಾಡಿಕೊಳ್ಳಬೇಕು. ಅದಾದ ನಂತರ ರಮಜಾನಿನಲ್ಲಿ ಹೆಚ್ಚು ಕಾಲ ಮಸ್ಜಿದಿಯಲ್ಲಿ ಇಬಾದತ್ ಮಾಡುತ್ತಾ ಕಳೆಯಬೇಕು. ತಿಂಗಳುಗಳಲ್ಲಿ ನಾವು ಮೊಬೈಲ್ಗಳನ್ನು, ಇಂಟರ್ನೆಟ್ಗಳನ್ನು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತೇವೆ. ಆದರೆ ರಮಜಾನಿನಲ್ಲಿ ಮೊಬೈಲ್, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ವಾಟ್ಸಪ್ನಿಂದ ಆದಷ್ಟು ನಾವು ದೂರ ಇದ್ದು ಇಬಾದತ್ಗಳಲ್ಲಿ ಮಗ್ನರಾಗಬೇಕು. ಅದಾದ ನಂತರ ಯಾರು ಉಪವಾಸ ಇರ್ತಾರೆ ಅವರಿಗಾಗಿ ನಾವು ಸಹರಿ ಮತ್ತು ಇಫ್ತಾರ್ನ ವ್ಯವಸ್ಥೆಯನ್ನು ಮಾಡಬೇಕು. ಅದಾದ ನಂತರ ಯಾವ ಸಮಯದಲ್ಲಿ ಏನು ಮಾಡಬೇಕಂತೇಳಿ ನಾವು ಟೈಮ್ ಟೇಬಲ್ ಅನ್ನು ನಾವು ಒಂದು ರೆಡಿ ಮಾಡಿಕೊಳ್ಳಬೇಕು. ಯಾವಾಗ ನಮಾಜ್ ಮಾಡಬೇಕು, ಯಾವಾಗ ಕುರ್ಆನ್ ಓದಬೇಕು, ಯಾವಾಗ ಜಿಕ್ರ್ ಮಾಡಬೇಕು, ಯಾವಾಗ ಅಲ್ಲಾಹನಲ್ಲಿ ನಾವು ದುಆ ಮಾಡಬೇಕೆಂದೇಳಿ ಒಂದು ಟೈಮ್ ಟೇಬಲ್ ಅನ್ನು ನಾವು ರೆಡಿ ಮಾಡಿಕೊಳ್ಳಬೇಕು. ಉಪವಾಸದ ನಿಯಮಗಳನ್ನು ನಾವು ಕಲಿಯಬೇಕು. ಯಾವಾಗ ಉಪವಾಸ ಭಂಗವಾಗುತ್ತದೆ, ಯಾವಾಗ ಉಪವಾಸ ಮುರಿದು ಹೋಗುತ್ತದೆ, ಯಾವ ಸಮಯದಲ್ಲಿ ಮುರಿದು ಹೋಗುವುದಿಲ್ಲ, ಉಪವಾಸ ಇರುವಾಗ ನಾವು ಏನು ಮಾಡಬೇಕು, ಏನು ಮಾಡಬಾರದು, ಈ ಎಲ್ಲ ನಿಯಮಗಳನ್ನು ನಾವು ಕಲಿತುಕೊಳ್ಳಬೇಕು. ಅದಾದ ನಂತರ ಕೊನೆಯ ಕೆಲಸ ಏನಂತಂದ್ರೆ, ಈ ಎಲ್ಲ ಮಾಹಿತಿಯನ್ನು ಈಗ ನಾವು ತಿಳಿದುಕೊಂಡಿರ್ತಕ್ಕಂತಹ ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ವಿಷಯವನ್ನು ನಾವು ನಮ್ಮ ಮುಸ್ಲಿಂ ಬಾಂಧವರಿಗೆ, ಇತರರಿಗೆ, ನಮ್ಮ ಫ್ರೆಂಡ್ಸ್ಗಳಲ್ಲಿ, ಫ್ಯಾಮಿಲಿಗಳಲ್ಲಿ ಈ ಒಂದು ಮಾತನ್ನು ನಾವು ತಿಳಿಸಬೇಕಂದ್ರೆ ಅವರಿಗೆ ಶೇರ್ ಮುಖಾಂತರ ತಿಳಿಸಿ, ಅಥವಾ ವಿಡಿಯೋ ಕಳಿಸಿ, ಅಥವಾ ನೀವು ಮೊಬೈಲ್ ಮುಖಾಂತರ ನೀವು ಅವರಿಗೆ ತಿಳಿಸಬಹುದು. ಕೊನೆಯಲ್ಲಿ ಅಲ್ಲಾಹನಲ್ಲಿ ದುಆ ಇದೆ, ಓ ಅಲ್ಲಾಹನೇ ನಮ್ಮೆಲ್ಲರಿಗೂ ರಮದಾನಿನಲ್ಲಿ ಇಬಾದತ್ ಮಾಡುವ ತೌಫೀಕನ್ನು ನೀಡು, ಹೆಚ್ಚೆಚ್ಚಾಗಿ ಉಪವಾಸವನ್ನು ಇಡುವ ತೌಫೀಕನ್ನು ನೀಡು, ರಮದಾನಿನಲ್ಲಿ ಮಾಡುವ ಇಬಾದತ್ಗಳನ್ನು ಕಬೂಲು ಮಾಡು. ಯಾರು ಉಪವಾಸ ಇರ್ತಾರೆ ಅವರಿಗೆ ಸುಲಭವನ್ನಾಗಿ ಮಾಡು. ನಾವು ಮಾಡುವ ಇಬಾದತ್ಗಳು, ನಮಾಜ್ಗಳು, ಉಪವಾಸಗಳನ್ನು ಕಬೂಲು ಮಾಡು. ಎಲ್ಲ ಮುಸ್ಲಿಮರ ಹೃದಯ